This variety is in Thai is popular in Thai. You can say that tree Yeah, 5 year. 5 year. And yeah, it's have the first time fruiting after 2 year. ಸ್ನೇಹಿತರೆ, ಥೈಲ್ಯಾಂಡ್ ದೇಶದಲ್ಲಿದ್ದೀವಿ. Yeah. ಇವರು ಪುಚಿತ್ ಮೈ ಫ್ರೆಂಡ್ ಆ್ಯಂಡ್ ಪಾಂಗ್ ಮೈ ಫ್ರೆಂಡ್. Yeah. ಪಾಂಗ್, ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ದಿಸ್ ವೆರೈಟಿ. Name of the variety and all. What is the specialty? The new variety in Thai is have been named Thong Papum. ಥಾಂಗ್ ಪಾಪುಮ್. Thong Papum. ಇವ್ರು ಏನು ಹೇಳ್ತಾರೆ, ಇದು ಥೈಲ್ಯಾಂಡಲ್ಲಿ ಹೊಸ ವೆರೈಟಿ ಅಂತೆ, ಥಾಂಗ್ ಪಾಪುಮ್ ಅಂತ ವೆರೈಟಿ ಇದ್ರ ಹೆಸರು. ಪುಚಿತ್ ಅವ್ರದ್ದು ಅದು. Now in Vietnam only one budget have this variety, and this variety you can see, yeah, very high yields. Yeah. And this the name is Ruby, and Thai name is Tap Tem Siam. That mean yeah, the ruby. Yeah, Ruby Tap Tem stone. Tap Tem Siam. Yeah. You ಇದು can say ರೂಬಿ very ರೆಡ್ very ಅಂತ handsome. ಥೈಲ್ಯಾಂಡ್ ಭಾಷೆಲಿ ಇದಕ್ಕೆ ತಪ್ ತೆಮ್ ಚಿಯಾಮ್. Tap Tem Siam. ನೇಮ್ Tap ಆಫ್ ದ Tem. ವೆರೈಟಿ ಇನ್ ಥೈಲ್ಯಾಂಡ್ Yeah. ಲ್ಯಾಂಗ್ವೇಜ್ ಇಸ್ ತಪ್ ತೆಮ್ ಚಿಯಾಮ್. Tap Tem Siam name. Thai name. And you can come here for see. This is very high yields. ತುಂಬಾ ಇಳುವರಿ ಭಾರಿ ಚೆನ್ನಾಗಿದೆ ನೋಡಿ, ಯಾವ ತರ ಕಾಯಿ ಕಟ್ಟಿದೆ, ಯಾವ ತರ ಫ್ಲವರಿಂಗ್ ಫ್ರೂಟಿಂಗ್ ಯಾವ ತರ ಆಗಿದೆ ನೋಡಿ. The fruits very heavy. You can check. ಇದು ಡೆನ್ಸಿಟಿ ಜಾಸ್ತಿ ಇದೆ ಫ್ರೂಟ್ ಅಲ್ಲಿ ನೋಡಿ. Side. ನೋಡಿ ಫ್ರೂಟ್ ಇದೆಯಲ್ಲ, ಅವರೇಜ್ ಸೈಜ್ 1 to 2 ಕಿಲೋ ಬರುತ್ತೆ. ಇದು ರೂಬಿ ರೆಡ್ ಅಂತ, ತಮ್ ತೆಮ್ ಚಿಯಾಮ್ ಅಂತ ಹೇಳ್ತಾರೆ ಥೈಲ್ಯಾಂಡ್ ಭಾಷೆಯಲ್ಲಿ. ಆಮೇಲೆ ಇದು ಕಲರ್ ತುಂಬ ರೆಡ್ಡಿಶ್ ಕಲರು, ಆಮೇಲೆ ತುಂಬ ವೆರಿ ಸ್ವೀಟ್. ಬೇರೆ ಅದು ಬಂದ್ಬಿಟ್ಟು ಸೆಂಟೆಡ್, ಅದು ಆ ವೆರೈಟಿ. ಆ ಸೆಂಟೆಡ್ ಇರೋದು ಅದು ಮಾಡ್ರೇಟ್ ಸ್ವೀಟ್ ಇರುತ್ತೆ, ಬಟ್ ಒಂದು ಫ್ಲೇವರ್ ಇದೆ ತಿನ್ನೋಕ್ಕೆ. ಬಟ್ ಇದು ಮಾತ್ರ ನಿಮಗೆ ತುಂಬ ಸ್ವೀಟ್ ಇದೆ. ಇದು ತುಂಬ ಸ್ವೀಟು, ತುಂಬ ಕಲರ್ ಇದೆ, ನೋಡೋಕ್ಕೆ ನಿಮಗೆ ಒಂಥರ ಮುತ್ತು ಪೋಣಿಸ್ದಂಗಿರುತ್ತೆ. ಈಲ್ಡ್ ನೋಡಿ ತುಂಬ ಚೆನ್ನಾಗಿದೆ, ಇಳುವರಿ ಇದೆಯಲ್ಲ ತುಂಬ ಚೆನ್ನಾಗಿದೆ ನೋಡಿ. ಒಂದು ಡ್ರಿಪ್ ಲೈನ್ ಕೊಟ್ಟಿದ್ದಾರೆ, ಮೇ ಬಿ 20 mm ಡ್ರಿಪ್ ಲೈನ್ ಇರಬೇಕು ನೋಡಿ. ಈಗ ನಾರ್ಮಲ್ ಮೇಂಟೆನೆನ್ಸ್ ತುಂಬ ಏನು ಇದಿಲ್ಲ. ಆಮೇಲೆ ಒಂದು ಲ್ಯಾಡರ್ ಇಟ್ಕೊಂಡಿದ್ದಾರೆ ಹಾರ್ವೆಸ್ಟ್ ಮಾಡಕ್ಕೆ ನೋಡಿ. ಅಲ್ಯೂಮಿನಿಯಂ ಲ್ಯಾಡರ್ ಇದೆ, ಆಲ್ಮೋಸ್ಟ್ ಒಂದು 12ರಿಂದ 15 ಅಡಿ ತನಕ ಕಾಣ್ತಾ ಇದೆ ಹೈಟ್. ಈಗ ಕೆಲವೊಂದು 20 ಅಡಿ ಹತ್ತತ್ರ ಹೋಗಿದೆ. ಇದಿನ್ನ ಮೆಚೂರ್ ಆಗಿಲ್ಲ ನನ್ನ ಪ್ರಕಾರ. ನಾನು ತುಂಬ ಹಣ್ಣು ನೋಡಿದ್ದೀನಿ, ಇದನ್ನು ತಿಂದಿದ್ದೀನಿ ನೋಡಿ. ಇದು ಇಟ್ ಇಸ್ ನಾಟ್ ಇವನ್ ಮೆಚೂರ್. ಇದು ನಿಮಗೆ ದಳ ಇದೆಯಲ್ಲ, ದಳ ನಿಮ್ಗೆ ಇನ್ನ ಸೆಟ್ ಆಗಿಲ್ಲ ಇದು ನನ್ನ ಪ್ರಕಾರ. ತುಂಬಾ ಜ್ಯೂಸಿ ಆಗಿದೆ. You can check a new one. Yeah. ನೋಡಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದಾರೆ. ಪುಚಿತ್ ಮೈ ಫ್ರೆಂಡ್ ಫ್ರಮ್ ಥೈಲ್ಯಾಂಡ್ ಅಂಡ್ ಪಾಂಗ್ ಮೈ ಫ್ರೆಂಡ್ ಫ್ರಮ್ ವಿಯೆಟ್ನಾಂ. ಈಸ್ ಕೋವಿತ್. ಯು ಕ್ಯಾನ್ ಸಿ ದ ದಳಗಳು ನೋಡ್ಬೋದು ನೀವು ನೋಡಿ. ಇದೇ ತುಂಬಾ ಚೆನ್ನಾಗಿದೆ ದಳ ನೋಡಿ. ಇದಿನ್ನ ಪಿಗ್ಮೆಂಟೇಷನ್ ಆಗಿಲ್ಲ. ನನ್ನ ಹತ್ರ ಇದೆ, ಫೋಟೋ ಕೊಡ್ತೀನಿ ಇವ್ರಿಗೆ. ಪಿಗ್ಮೆಂಟೇಷನ್ ಆದರೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಟೇಸ್ಟು ಅಷ್ಟೇ ತುಂಬ ರುಚಿಕರವಾಗಿರುತ್ತೆ. ಆಮೇಲೆ ಒಂಥರ ನಿಮಗೆ ಬಾಯಿಗೆ ಹಾಕೊಂಡಾಗ ಆ ಜ್ಯೂಸ್ ಕಂಟೆಂಟು ಒಂಥರ ನಿಮಗೆ ಒಂಥರ ಹನಿ ಫ್ಲೇವರ್ ಇದೆ ಇದ್ರಲ್ಲಿ. ಸ್ವಲ್ಪ ಹನಿ ಲೆಮನ್ ಒಂಥರ ಇದ್ದಂಗೆ ಮಿಕ್ಸ್ ಇದ್ದಂಗೆ ಇದೆ ಇದು ನೋಡಿ. ಮಾಡ್ತಾ ಇದ್ದಾರೆ. ಪಲ್ಪ್ ಚೆನ್ನಾಗಿದೆ. ಇದ್ರಲ್ಲಿ ಸ್ವಲ್ಪ ರಿಕವರಿ ರೇಷಿಯೋ ನಿಮಗೆ ಸೆಂಟೆಡ್ ವೆರೈಟಿಗಿನ ಇದ್ರಲ್ಲಿ ಸ್ವಲ್ಪ ರಿಕವರಿ ರೇಷಿಯೋ ಜಾಸ್ತಿ ಬರ್ಬೋದು. ಇದೊಂದು 40% ಬರ್ಬೋದು ಅಂತ ಹೇಳ್ತಾರೆ. ಅದ್ರಲ್ಲಿ ಸ್ವಲ್ಪ ನಿಮಗೆ ಈ ಸಿಪ್ಪೆ ಇದೆಯಲ್ಲ, ಆ ಸೆಂಟೆಡ್ ವೆರೈಟಿ ಸಿಪ್ಪೆ ದಪ್ಪ ಇದೆ ಇದರಲ್ಲಿ ಮಾಡ್ರೇಟ್ ಇದೆ, ಇದರಲ್ಲಿ ಐಡಿಯಲ್ ಇದೆ ನೋಡಿ. ಇದು ಕೀಪಿಂಗ್ ಕ್ವಾಲಿಟಿ 1ರಿಂದ 2 ತಿಂಗಳಿರುತ್ತೆ. ಆಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ 1 ವಾರ ಬಿಡಲೇಬೇಕು. ಆ ಶುಗರ್ ಕಂಟೆಂಟ್, ಸುಕ್ರೋಸ್ ಕಂಟೆಂಟ್ ಡೆವಲಪ್ ಫ್ರುಕ್ಟೋಸ್ ಕಂಟೆಂಟ್ ಡೆವಲಪ್ ಆಗೋಕ್ಕೆ 1 ವೀಕ್ ಆಫ್ಟರ್ ದ ಹಾರ್ವೆಸ್ಟ್ ಇಟ್ಸ್ ಬೆಟರ್ ಟು ಈಟ್. ಇದನ್ನ ಪಿಗ್ಮೆಂಟೇಷನ್ ಆಗಿಲ್ಲ ನನ್ನ ಪ್ರಕಾರ. ನಾನು ಕೊಡ್ತೀನಿ, ನಾನು ಇದೆ ಅದು. ತುಂಬ ಚೆನ್ನಾಗಿದೆ. ಸ್ವೀಟ್ ಕಂಟೆಂಟ್ ಏನೋ ಡೆವಲಪ್ ಆಗಿಲ್ಲ ನೋಡಿ. ರೂಬಿ ಪೊಮೆಲೋ ಇರ್ಬೋದು ಅಥವಾ ಸೆಂಟೆಡ್ ಇರ್ಬೋದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಹುಳಿ ಬರಲ್ಲ, ಹುಳಿ ಅನ್ನೋ ಅಂಶನೇ ಇರಲ್ಲ, ಒಗರಿರಲ್ಲ. ಮೇನ್ ಒಗರು ನಿಮಗೇನಂದರೆ, ಈ ಸುಮಾರು ಜನ ಈ ಚಕ್ಕೋತ ಏನಕ್ಕೆ ಇಷ್ಟಪಡಲ್ಲ ಅಂದರೆ ಆ ಒಗರಿಗೋಸ್ಕರ ಇಷ್ಟಪಡಲ್ಲ. ಸೊ ಆ ಥರ ಒಂದು ತುಂಬ ಒಳ್ಳೆ ವೆರೈಟಿ. Mr. Pang, what is the gestation period of this variety? This variety is in Thai is popular in Thai. You can say that tree. Yeah.
5 years. 5 years. And yeah, it's had the first time fruiting after 2 years. Uh-huh. And from When it the will reach peak it's a production? full production at 5 or 6 years. What is the total yield we can expect? Yes, and you can see many fruits Yeah. from the flower to harvest only 6 months. Uh-huh. 5 months to 6 Okay, months. okay. Yeah, Uh-huh. the fruit is very heavy. Not same like Density is another. more. Ruby Yeah. red. Ruby. What about that one? This one Thong Papum. This is very good smell. Yeah, Yeah, flavor. it's the new variety in Thai. I think in Thailand Pom nobody pom. have. Yeah. Nobody have. Only Okay. one him, my friend. Okay, okay. Yeah, and your friend too. ಸ್ನೇಹಿತರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಸೆಕೆಂಡ್ ಇಯರಿಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೀಕ್ ಪ್ರೊಡಕ್ಷನ್ ಬಂದ್ಬಿಟ್ಟು ನಿಮಗೆ 5ರಿಂದ 6ನೇ ವರ್ಷ ಬೇಕು. ಆಮೇಲೆ ಫ್ಲವರಿಂಗಿಂದ ಫ್ರೂಟಿಂಗಿಗೆ 5-6 ತಿಂಗಳು ಇರುತ್ತೆ. ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ನಿಮಗೆ 5 to 6 months ಈಲ್ಡ್ ಇರುತ್ತೆ ಇದು. ಇನ್ ಎನ್ ಇಯರ್ ಕರೆಕ್ಟ್? Yes. ದೆರ್ ವಿಲ್ ಬಿ 5 to 6 ಹಾರ್ವೆಸ್ಟಿಂಗ್ ಮಂತ್ಸ್. Yeah. 5ರಿಂದ 6 ತಿಂಗಳು ನಿಮ್ಗೆ ವರ್ಷದಲ್ಲಿ ನಿಮಗೆ ಇರುತ್ತೆ. ಆಮೇಲೆ ಮೇಂಟೆನೆನ್ಸ್ ನೋಡಿ, ಮೇಂಟೆನೆನ್ಸ್ ಎಲ್ಲ ಏನು ತುಂಬ ನಿಮಗೇನು ಆ ಥರದ್ದೇನು ಮೇಂಟೆನೆನ್ಸ್ ಇದು ಏನು ಒಳ್ಳೆ ವಾತಾವರಣದಲ್ಲಿ ನೀವು ಪ್ಲಾಂಟಿಂಗ್ ಮಾಡಿದ್ರೆ ಸಾಕು. ಆಮೇಲೆ ಒಂದು ಲ್ಯಾಡರ್ ಅಲ್ಯೂಮಿನಿಯಂ ಲ್ಯಾಡರ್ ಯೂಸ್ ಮಾಡ್ತಿದ್ದಾರೆ. ಅದೇ ನಿಮ್ಗೆ 5 ವರ್ಷದ ತನಕ ನಿಮಗೆ ಮ್ಯಾಕ್ಸಿಮಮ್ ಬರುತ್ತೆ. ಸೆಕೆಂಡ್ ಇಯರ್ಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಈಲ್ಡು. ಅದು ಅಡ್ವಾಂಟೇಜ್ ನಿಮಗೆ. ಯಾಕೆಂದರೆ ಗಿಡ ನೆಟ್ಬಿಟ್ಟು 2ನೇ ವರ್ಷಕ್ಕೆ ನಿಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಟ್ರೀ ವೆರೈಟಿ ಅದು ಅಡ್ವಾಂಟೇಜ್. ಆಮೇಲೆ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 1 to 2 months ಅಂದರೆ ನೀವು ಇಟ್ಬಿಟ್ಟು ಮಾರ್ಕೆಟ್ ಮಾಡೋಕ್ಕಾಗಲಿ, ಇನ್ನೊಂದಕ್ಕಾಗಲಿ, ಅಥವಾ ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲಿ, ಲಾಜಿಸ್ಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ರೀತಿಯೂ ತುಂಬ ಅನುಕೂಲವಾದಂಥದ್ದು. ಆಮೇಲೆ ಥೈಲ್ಯಾಂಡಲ್ಲಿ ಏನು ಮಾಡ್ತಾರೆ, ಥೈಲ್ಯಾಂಡಲ್ಲಿ ಆಮೇಲೆ ವಿಯೆಟ್ನಾಮಲ್ಲಿ ನಾನು ನೋಡ್ದಂಗೆ ಇದನ್ನು ತೊಳೆ ಬಿಡಿಸ್ತಾರೆ. ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಥರ್ಮಾಕಾಲ್ದೊಂದು ಕಂಟೈನರ್ ಕಮಿಯರ್ Yes. ಥರ್ಮಾಕಾಲ್ದು ಒಂದು ಕಂಟೈನರ್ ಇದೆ. ಥರ್ಮಾಕಾಲ್ ಕಂಟೈನರ್ ಏನು ಮಾಡ್ತಾರೆ, ಇದನ್ನೊಂದು 3ರಿಂದ 4 ತೊಳೆ ಹಾಕ್ಬಿಟ್ಟು ಮಾರ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಆ ಥರ ಕಾನ್ಸೆಪ್ಟ್ ಬರಬೇಕು. ಇಬ್ಬರು ಸ್ಟಾರ್ಟ್ ಮಾಡಿದಾರಂತೆ ಬೆಂಗಳೂರಲ್ಲಿ. ಸೊ ಆ ಕಾನ್ಸೆಪ್ಟ್ ಬಂದರೆ ನಿಮಗೆ ಎಲ್ಲಿ ಏನಾದ್ರು 7 to 11 ಶಾಪ್ ಇರ್ಬೋದು. ಆ ಥರ ಶಾಪ್ಸಲ್ಲಿ ನೀವು ಯಾವುದೇ ಹೋದರೂ ಎಲ್ಲ ಥರ ಹಣ್ಣು ನಿಮಗೆ, ಅದು ನಿಮಗೆ ಫೋಟೋ ಶೇರ್ ಮಾಡ್ತೀನಿ, ಎಲ್ಲ ಥರ ಹಣ್ಣು ನಿಮಗೆ ಪ್ಯಾಕ್ ಮಾಡಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಫ್ಯಾಮಿಲಿನಲ್ಲಿ ನೋಡಿ ಇದನ್ನು ತಗೊಂಡೋಗ್ಬಿಟ್ಟು ನಾವು ಬಿಡಿಸಿ ಅದನ್ನು ತಿನ್ನೋಂಥದ್ದು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಸೊ ಈಗೇನ ನಿಮ್ಮ ರೆಡಿಲಿ ಅವೈಲಬಲ್ ಅಥವಾ ಹಲಸಣ್ಣು ಇರ್ಬೋದು, ಅಥವಾ ಈ ಥರ ಪೊಮೆಲೋ ಇರ್ಬೋದು, ಈ ಥರದ್ದೆಲ್ಲ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆದರೆ, ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಅದು ನಿಮಗೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ಒಂದು ಸಲ ನಿಮಗೆ ಸಪ್ಲೈ ಆದರೆ ಡಿಮ್ಯಾಂಡ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಸಪ್ಲೈ ವಿಲ್ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್. ಒಂದು ಸಲ ನಿಮಗೆ ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಒಂದು ಕಡೆ ಕಲ್ಲಂಗಡಿ ರಾಶಿ ಇರುತ್ತೆ. ಕಲ್ಲಂಗಡಿ ರಾಶಿ ನೋಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಕಲ್ಲಂಗಡಿ ತಗೊಳಂಗಾಗುತ್ತೆ. ನೀವು ಕಲ್ಲಂಗಡಿ ತಗೊಳಕ್ಕೆ ಹೋಗಿರಲ್ಲ. ಸೊ ದಟ್ ಈಸ್ ಕಾಲ್ಡ್ ಎ ಸಪ್ಲೈ ಬೇಸ್ಡ್ ಡಿಮ್ಯಾಂಡ್. ಸೊ ನಾವೇನು ಮಾಡ್ತೀವಿ, ಮಾರ್ಕೆಟ್ ಅಂತೀವಿ. ನಾವು ಸಪ್ಲೈ ಮಾಡಬೇಕು, ಫಸ್ಟ್ ನಾವು ಪ್ರೊಡಕ್ಷನ್ ಮಾಡಬೇಕು. ಪ್ರೊಡಕ್ಷನ್ ಮಾಡಿದ್ರೆ ಮಾರ್ಕೆಟ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. 100% ಏನು ಬೆಳೆದ್ರು ಜನ ತಿಂತಾರೆ. ಎಲ್ಲ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಇದೆ ಈಗ. ಹಾಗಾಗಿ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿ, ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಒಳ್ಳೆ ವೆರೈಟಿ ಹಾಕಿ, ಒಳ್ಳೆ ರೀತಿ ಬೆಳೀರಿ, ಇಳುವರಿ ತೆಗೀರಿ, ಕ್ವಾಲಿಟಿ ಪ್ರೊಡಕ್ಷನ್ ಮಾಡಿ, ಆವಾಗ ನಿಮಗೆ 100% ಮಾರ್ಕೆಟ್ ಸಿಗುತ್ತೆ. Thank you, sir. Thank you very much.